ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಸರ್ಕಾರಿ ನೌಕರರೇ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಜನತೆ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ಎಲ್ರಿಗೂ ಅಪ್ಲಿಕೇಬಲ್ ಆಗಿರುವಂತಹದ್ದು ಏನು ಅಂತಂದರೆ, ನಾವು ಯೋಚನೆ ಮಾಡೋದು ಹೆಚ್ಚು ಯೋಚನೆ ಮಾಡಿದರೆ ಅಥವಾ ಹೆಚ್ಚು ಥಿಂಕ್ ಮಾಡಿದರೆ ಏನೇನಾಗುತ್ತೆ, ಓವರ್ ಥಿಂಕಿಂಗ್, ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಲಿದೆ. ಕಾರಣ, ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ ನಾವು, ಏನೋ ಒಂದು ಥಿಂಕ್ ಮಾಡ್ತಾ ಇರ್ತೀವಿ ನಾವು. ಈ ಒಂದು ಕರೆಂಟ್ ಸ್ವಿಚ್ ಆನ್ ಮಾಡಿದ ಕೂಡಲೇ ಒಂದು ಲೈಟ್ ಬಲ್ಬು ಪಟ್ ಅಂತ ಹೇಳಿ ಅಟ್ಟು ಆನ್ ಆಗುತ್ತೆ, ಅದು ಪ್ರಕಾಶ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಥಿಂಕಿಂಗ್, ನಾವು ಯೋಚನೆ ಮಾಡಿದ ಕ್ಷಣ ನಾವು ಕರ್ನಾಟಕದಲ್ಲಿದ್ದು ಡೆಲ್ಲಿ ಬಗ್ಗೆ ಯೋಚನೆ ಮಾಡಿದರೆ ಡೆಲ್ಲಿವರೆಗೆ ಹೋಗುತ್ತೆ ಅಥವಾ ಅಮೇರಿಕಾದಲ್ಲಿ ಹೋಗುತ್ತೆ. ಈ ರೀತಿ ನಮ್ಮ ಮನಸ್ಸು ಓವರ್ ಥಿಂಕಿಂಗ್ ಮಾಡ್ತಾ ಇರುತ್ತೆ. ಸೊ ಇದು ಒಳ್ಳೆಯದಾ? ಓವರ್ ಥಿಂಕಿಂಗ್ ಮಾಡೋದು ಒಳ್ಳೆಯದಾ ಅಥವಾ ಲೈಫ್ ಡಿಸ್ಟರ್ಬ್ ಆಗುತ್ತಾ ಅಥವಾ ಹೆಲ್ತ್ ಹಾಳಾಗುತ್ತಾ? ಅದರ ಬಗ್ಗೆ ಒಂದು ಡೀಟೇಲ್ ಆದಂಥ ವಿಡಿಯೋ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮಗೆ ಈ ಟಾಪಿಕ್ ಚೆನ್ನಾಗಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ. ಓವರ್ ಥಿಂಕ್ ಇಸ್ ದ ಆರ್ಟ್ ಆಫ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ದ್ಯಾಟ್ ವೆರೆಂಟ್ ದೇರ್. ಓವರ್ ಥಿಂಕಿಂಗಿಂದ ನಾವು ಎಕ್ಸ್ಟ್ರಾ ಥಿಂಕ್ ಮಾಡಿಬಿಟ್ಟು, ಇದೊಂದು ಆರ್ಟ್ ಇದೆ, ನಾವು ಪ್ರಾಬ್ಲಮ್ಸ್ಗಳನ್ನು ನಮ್ಮ ಮೈ ಮೇಲೆ ಹಾಕಲಿಕ್ಕೆ ನಾವು ಓವರ್ ಥಿಂಕ್ ಮಾಡ್ತೀವಿ ಸ್ನೇಹಿತರೆ. ಅಲ್ಲಿ ಏನೂ ಇರಲ್ಲ, ಬಟ್ ನಮ್ಮ ಮೈಂಡ್ ಅಷ್ಟು ಫಾಸ್ಟ್ ಹೋಗಿ ಅದನ್ನು ಥಿಂಕ್ ಮಾಡಿ, ಹೌದು ಈ ರೀತಿ ಆಗ್ಬೋದು, ಆ ರೀತಿ ಆಗ್ಬೋದು, ಅವರಂದಿದ್ದಾರೆ ಅನ್ನುವಂಥ ಮಾತನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಟ್ ಟರ್ನ್ಸ್ ಡಿಸಿಷನ್ ಇಂಟು ಡೈಲೆಮಾಸ್, ಮೇಕ್ ಮೌಂಟೇನ್ಸ್ ಔಟ್ ಆಫ್ ದ ಮೊಲೆಹಿಲ್ಸ್, ಲೀಡ್ಸ್ ಟು ಪ್ಯಾರಲೈಸಿಸ್ ಬೈ ಅನಲೈಸಿಸ್. ಅಂದರೆ ಓವರ್ ಥಿಂಕಿಂಗಿಂದ ಏನಾಗುತ್ತೆ ಅಂತಂದರೆ, ಇಟ್ ಟರ್ನ್ಸ್ ಡಿಸಿಷನ್ ಇಂಟು ಡೈಲೆಮಾಸ್. ಯಾವುದಾದ್ರೂ ನಾನು ಡಿಸಿಷನ್ ತೊಗೋಬೇಕು ಅಂತಂದರೆ ನಾನು ಯಾವಾಗ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅದು ಡೈಲೆಮಾ ಇರುತ್ತೆ ಸ್ನೇಹಿತರೆ. ಇವತ್ತು ನಾನು ಈ ಒಂದು ಕೆಲಸ ಮಾಡಲೇ ತೀರಬೇಕು ಎನ್ನುವಂಥದ್ದಿದ್ದರೆ ನಾನು ಓವರ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಮೇಲೆ ಅದು ಡೈಲೆಮಾ ಆಗುತ್ತೆ, ಹೌದು ಈ ಒಂದು ಪರ್ಟಿಕ್ಯುಲರ್ ವರ್ಕ್ ಮಾಡಬೇಕಾ ಅಥವಾ ಬಿಡಬೇಕಾ ಎನ್ನುವುದು. ಆಮೇಲೆ ಮೇಕ್ ಮೌಂಟೇನ್ಸ್ ಔಟ್ ಆಫ್ ಮೋಲ್ ಹಿಲ್ಸ್, ಲೀಡ್ಸ್ ಟು ಪ್ಯಾರಲೈಸಿಸ್ ಬೈ ಅನಲೈಸಿಸಿಂದ ಪ್ಯಾರಲೈಸ್ ಆಗಿಬಿಡ್ತೀವಿ ನಾವು. ಯುವರ್ ಬ್ರೈನ್ ಇಮ್ಯಾಜಿನ್ಸ್ ಎವ್ರಿ ಪಾಸಿಬಲ್ ಔಟ್ಕಮ್ ಎಕ್ಸೆಪ್ಟ್ ದ ಒನ್ ದ್ಯಾಟ್ ಆ್ಯಕ್ಚುಲಿ ಹ್ಯಾಪನ್ಸ್. ನಿಮ್ಮ ಬ್ರೈನ್ ಇಮ್ಯಾಜಿನ್ ಆಗುತ್ತೆ ಎವ್ರಿ ಪಾಸಿಬಲ್ ಔಟ್ಕಮ್, ಹೀಗಾಗ್ಬೋದು ಆಗ್ಬೋದು. 10 ಸಲ ಯೋಚನೆ ಮಾಡ್ತೀವಿ, ಔಟ್ಕಮ್ ಏನೇ ಇರಲಿ, ಪ್ಲಸ್ ಇರಲಿ ಮೈನಸ್ ಇರಲಿ. ನಾನು ಪ್ಲಸ್ ಇದ್ದಾಗ ಒಂದು 10 ಸಲ ಯೋಚನೆ ಮಾಡ್ತೀನಿ, ಈ ರೀತಿ ಆಗ್ಬೋದು, ಇಲ್ಲ ನೆಕ್ಸ್ಟ್ ಈ ರೀತಿ ಆಗ್ಬೋದು ಅಂತ. ನೆಗೆಟಿವ್ ಇದ್ದಾಗ ಕೂಡ ನಾವು 10 ಸಲ ಓವರ್ ಥಿಂಕ್ ಮಾಡಿಬಿಡ್ತೀವಿ ಸ್ನೇಹಿತರೆ. ಯುವರ್ ಬ್ರೈನ್ ವಾಟ್ ಇಫ್ ಪ್ಲೇಲಿಸ್ಟ್ ಈಸ್ ಇನ್ ಎ ಕಂಟಿನ್ಯೂಸ್ ಲೂಪ್. ಒಂದು ವೇಳೆ ನಿಮ್ಮ ಬ್ರೈನಲ್ಲಿ ಪ್ಲೇಯಿಂಗ್ ಲಿಸ್ಟ್ ಕಂಟಿನ್ಯೂಸ್ ಲೂಪಲ್ಲಿದ್ದರೆ, ಯುವರ್ ಮೈಂಡ್ ಥಿಂಕ್ಸ್ ಆಫ್ ವರ್ಸ್ಟ್ ಪಾಸಿಬಿಲಿಟಿ ವಿಚ್ ಹ್ಯಾಸ್ ದ ಲೀಸ್ಟ್ ಪ್ರಾಬಿಬಿಲಿಟಿ. ಈ ಒಂದು ಪಾಸಿಬಿಲಿಟಿಯಲ್ಲಿ ಲೀಸ್ಟ್ ಪ್ರೊಬಬಿಲಿಟಿ ಇರುತ್ತೆ, ಆದರೂ ನಾವು ಥಿಂಕ್ ಮಾಡೋದು ಬಿಡೋದಿಲ್ಲ ಸ್ನೇಹಿತರೆ. ಹಾಗಂತೇಳ್ಬಿಟ್ಟು ನಾನು ಥಿಂಕ್ ಮಾಡಬೇಡಿ ಲೈಫಲ್ಲಿ ಎನ್ನುವಂಥದ್ದು ಹೇಳ್ತಾ ಇಲ್ಲ. ಥಿಂಕ್ ಮಾಡಿ, ಬಟ್ ಸರ್ಟೆನ್ ಲಿಮಿಟೇಷನ್ ಇರುತ್ತೆ. ಓವರ್ ಥಿಂಕಿಂಗ್ ಮಾಡೋದರಿಂದ ನಮ್ಮ ಲೈಫ್ ಹಾಳಾಗುತ್ತೆ, ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಸೊ ದ ಕಾಸ್ ಆಫ್ ಓವರ್ ಥಿಂಕಿಂಗ್ ಏನಾಗಿರ್ಬೋದು? ಕಾಸಸ್ಸು ಓವರ್ ಥಿಂಕಿಂಗ್: ಪರ್ಫೆಕ್ಷನಿಸಮ್, ಎವ್ರಿಥಿಂಗ್ ಮಸ್ಟ್ ಬಿ ಪರ್ಫೆಕ್ಟ್ ಸಿಂಡ್ರೋಮ್. ಕೆಲವರು ಇರ್ತಾರೆ, ನೀವು ನೋಡಿರಬಹುದು. ಪರ್ಫೆಕ್ಷನಿಸಮ್ ಅಂತಂದರೆ, ನಾನು ನನ್ನ ಲೈಫಲ್ಲಿ ಇದೇ ರೀತಿ ಇರಬೇಕು, ಅಥವಾ ಈ ಒಂದು ಎಕ್ಸಾಂಪಲ್, ಒಂದು ಟೇಬಲ್ ಮೇಲೆ ನಾನು ಒಂದು ಬುಕ್ ಇಟ್ಟಾಗ ಈ ಒಂದು ಕರೆಕ್ಟಾಗಿ ಇಟ್ಟಿದ್ದೀನಿ, ಯಾರಾದರೂ ಬಂದು ಅದನ್ನು ಡಿಸ್ಟರ್ಬ್ ಮಾಡಿದರೆ ನನಗೆ ಸಿಟ್ಟು ಬರುತ್ತೆ. ಎವ್ರಿಥಿಂಗ್ ಮಸ್ಟ್ ಬಿ ಪರ್ಫೆಕ್ಟ್ ಸಿಂಡ್ರೋಮ್, ಇದು ಒಂದು ರೀತಿಯ ಕಾಯಿಲೆ ಎನ್ನಬಹುದು ಸ್ನೇಹಿತರೆ. ಓವರ್ ಥಿಂಕರ್ಸ್ ಬಿಲೀವ್ ದ್ಯಾಟ್ ಎವ್ರಿ ಡೀಟೇಲ್ ಮಸ್ಟ್ ಬಿ ಪರ್ಫೆಕ್ಟ್. ಯಾವುದೇ ಒಂದು ಡೀಟೇಲ್ ಇದ್ದಾಗ ಅದು ಪರ್ಫೆಕ್ಟ್ ಆಗಿರಬೇಕು. ನೀವು ಯಾವಾಗಾದರೂ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟ್ಟರಲ್ಲಿ, ಫೇಸ್ಬುಕ್ಕಲ್ಲಿ ಏನಾದರೂ ಒಂದು ಮೆಸೇಜ್ ಮಾಡಿದ್ದೀರಾ ಅಂದಿಟ್ಕೊಳ್ಳಿ, ನೀವು ಕನ್ನಡಿಗರು ಕನ್ನಡ ಭಾಷೆಯನ್ನು ಟೈಪ್ ಮಾಡದೆ ಇಂಗ್ಲೀಷಲ್ಲಿ ಮಾಡಿದ್ದೀರಾ ಅಂತಿಟ್ಕೊಳ್ಳಿ, ಯಾರೋ ಒಬ್ಬರು ಸುಮಾರು ಜನ ನೋಡ್ತಾರೆ, ಕೆಲವೊಬ್ಬರು ಇಗ್ನೋರ್ ಮಾಡ್ತಾರೆ, ಕೆಲವೊಬ್ಬರು ಅಪ್ರಿಷಿಯೇಟ್ ಮಾಡ್ತಾರೆ, ಬಟ್ ಕೆಲವೊಬ್ಬರು
ನಿಮ್ಮ ಈ ಇಂಗ್ಲೀಷ್ ಪದದಲ್ಲಿ ಈ ಒಂದು ಸ್ಪೆಲ್ಲಿಂಗ್ ತಪ್ಪಿದೆ ಅಂಥೇಳ್ಬಿಟ್ಟು ಪಟ್ನೆ ಹೇಳಿಬಿಡ್ತಾರೆ. ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹೇಳ್ಬೋದು, ಬಟ್ ಅವರು ಅಲ್ಲಿಂದಲೇ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಪ್ಪಲ್ಲಿ ಅಥವಾ ಮತ್ತಿನ್ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹೇಳೇ ಬಿಡ್ತಾರೆ ಸ್ನೇಹಿತರೆ. ಸೊ ಒಳ್ಳೆಯದು, ನಮ್ಮ ಕರೆಕ್ಷನ್ಗಳನ್ನು ಮಾಡುವುದು ಒಳ್ಳೆಯದು, ಬಟ್ ಓವರ್ ಕರೆಕ್ಟ್ ಮಾಡೋದಕ್ಕಿಂತನೂ ಸಂಬಂಧಗಳು ಹಾಳಾಗುತ್ತವೆ ಸ್ನೇಹಿತರೆ. ವಿಚ್ ಲೀಡ್ಸ್ ಟು ಎನ್ ಎಂಡ್ಲೆಸ್ ಲೂಪ್ ಆಫ್ ಸ್ಕ್ರೂಟ್ನಿ ಓವರ್ ದ ಸ್ಮಾಲೆಸ್ಟ್ ಡಿಸಿಷನ್. ಒಂದು ಚಿಕ್ಕ ಡಿಸಿಷನ್ ತಗೊಳ್ಳಿಕ್ಕೆ ಓವರ್ ಥಿಂಕ್ ಇರುವವರನ್ನು ತೆಗೆದುಕೊಳ್ಳಲಿಕ್ಕೆ ಆಗಲ್ಲ. ಕಾರಣ 10 ಸಲ ಯೋಚನೆ ಮಾಡಿ 10 ಹೊಸ ಥಿಂಕಿಂಗ್ಗಳು ಬಂದಾಗ ಒಂದು ಡಿಸಿಷನ್, ಒಂದು ಥಿಂಕಿಂಗ್ ತಗೊಳ್ಳಿಕ್ಕೆ ಅಷ್ಟು ಸುಲಭವಲ್ಲ. ದಿಸ್ ಕ್ಯಾನ್ ಬಿ ಡ್ಯೂ ಟು ಎ ಚೈಲ್ಡ್ಹುಡ್ ಅಪ್ಬ್ರಿಂಗಿಂಗ್ ವೇರ್ ದ ಸ್ಮಾಲೆಸ್ಟ್ ಮಿಸ್ಟೇಕ್ ವಾಸ್ ಪಾಯಿಂಟೆಡ್ ಔಟ್. ನಿಮ್ಮ ಚಿಕ್ಕ ಮಿಸ್ಟೇಕನ್ನು ಪಾಯಿಂಟ್ಔಟ್ ಮಾಡಿದಾಗ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಅದೇ ನಾನು ಪರ್ಫೆಕ್ಷನಿಸಮ್ ಆಗಬೇಕು, ಪರ್ಫೆಕ್ಟ್ ಆಗಬೇಕು ಎನ್ನುವಂಥದ್ದನ್ನು ನಾವು ಕಲಿತ್ಕೊಂಡು ಬಂದಿರಬಹುದು ಎನ್ನುವಂಥ ಮಾತನ್ನು ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ಓವರ್ ಥಿಂಕಿಂಗ್ಗೋಸ್ಕರ. ಆಮೇಲೆ ಸೆಕೆಂಡ್ ಬಂದು ಆ್ಯಂಗ್ಸೈಟಿ, ದ ವಾಟ್ ಇಫ್ ಸಿಂಡ್ರೋಮ್. ದ ವಾಟ್ ಇಫ್ ಈ ರೀತಿ ಇದ್ದರೆ ಹೀಗೆ ಅಪ್ರೆನ್ಷನ್ ಆ್ಯಂಗ್ಸೈಟಿ ಆಗಿರ್ತಾರೆ ಕೆಲವೊಬ್ಬರು ನೋಡಿರಬಹುದು ಸ್ನೇಹಿತರೆ. ಆ್ಯಂಗ್ಸೈಟಿ ಫ್ಯೂಲ್ಸ್ ಓವರ್ ಥಿಂಕಿಂಗ್ ಬೈ ಕಾನ್ಸ್ಟಂಟ್ಲಿ ಆಸ್ಕಿಂಗ್ ವಾಟ್ ಇಫ್, ಟರ್ನಿಂಗ್ ಎವ್ರಿ ಸಿಚುವೇಶನ್ ಇನ್ ಟು ಎ ಪೊಟೆನ್ಷಿಯಲ್ ಡಿಸಾಸ್ಟರ್ ದ್ಯಾಟ್ ಕ್ಯಾನ್ ಹ್ಯಾಪನ್. ಈ ಯಾವುದೇ ಒಂದು ಸಿಚುವೇಷನ್ ಇದೆ, ಚಿಕ್ಕ ಸಿಚುವೇಷನ್ ಇದೆ, ಹ್ಯಾಂಡಲ್ ಮಾಡಬಹುದು ಅಂದರೂ ಸಹ ಕೆಲವೊಬ್ಬರು ಆ್ಯಂಗ್ಸೈಟಿಯಿಂದ ಅದನ್ನು ವಾಟ್ ಇಫ್ ಈ ರೀತಿ ಇಲ್ಲ ಮತ್ತು ಈ ದೊಡ್ಡ ಸಮಸ್ಯೆ ಬಂದರೆ ಅವಾಗ ಏನು ಮಾಡ್ತೀಯ ಅಂತ ಹೇಳಿಬಿಟ್ಟು 10 ಸಲ ಯೋಚನೆ ಮಾಡುವವರು ಇದ್ದಾರೆ. ಯೋಚನೆ ಮಾಡಿ, ಬಟ್ ಏನೈತಿ ಅಂತಂದ್ರೆ ಅದನ್ನು ರಿಪೀಟೇಟಿವ್గా ಯೋಚನೆ ಮಾಡಿ ನಮ್ಮ ಲೈಫನ್ನು ಹಾಳು ಮಾಡ್ಕೋಬೇಡಿ. ಲೋ ಸೆಲ್ಫ್ ಎಸ್ಟೀಮ್, ಕೆಲವರು ಐ ಆಮ್ ಪ್ರಾಬಬ್ಲಿ ರಾಂಗ್, ನಾನು ಯಾವಾಗಲೂ ತಪ್ಪೇ ಇರ್ತೀನಿ, ಅವರೇ ಕರೆಕ್ಟ್ ಇರ್ತಾರೆ, ಹೌದಪ್ಪ ನನಗೆ ಬರಲ್ಲ ಅಂತ ಹೇಳಿಬಿಟ್ಟು ಲೋ ಸೆಲ್ಫ್ ಎಸ್ಟೀಮಿಂದ ಕೂಡ ಒಂದು ಓವರ್ ಥಿಂಕಿಂಗಿಂದ ಲೋ ಸೆಲ್ಫ್ ಎಸ್ಟೀಮ್ ಕೂಡ ಆಗಬಹುದು. ಸಚ್ ಪೀಪಲ್ ಓವರ್ ಥಿಂಕ್ ಆ್ಯಸ್ ಎ ವೇ ಟು ಪ್ರಿಪೇರ್ ಫಾರ್ ಕ್ರಿಟಿಸಿಸಮ್ ಅಥವಾ ರಿಜೆಕ್ಷನ್ ಆದರೆ ಅಯ್ಯೋ ನಾನು ಹೀಗೆ ಇದ್ದೀನಿ ಅಂತ ಹೇಳಿಬಿಟ್ಟು ಡಿಪ್ರೆಸ್ ಆಗಿಬಿಡೋದು, ಅಥವಾ ಕ್ರಿಟಿಸೈಸ್ ಮಾಡಿದರೆ ಹೌದು ನನಗೇ ಮಾಡ್ತಾರೆ ಅನ್ನುವಂಥದ್ದು, ಅದರಲ್ಲೇ ಓವರ್ ಥಿಂಕ್ ಸ್ಟಾರ್ಟ್ ಮಾಡಿಬಿಡೋದು. ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ಪರೋನಾಯ್. Fear is about mistake and the catastrophic consequences that might follow. ಅಂದರೆ ಏನಾದರೂ ನಾನು ಹೊಸ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಮಿಸ್ಟೇಕ್ ಆಗುತ್ತೆಪ್ಪ, ನಾನು ಮಾಡಲ್ಲ ಅಂತ ಹೇಳಿಬಿಟ್ಟು ಆ ಕೆಲಸ ಕೈಯಿಂದ ಬಿಡೋದು. ಕಾರಣ ನನಗೆ ಅಂಜಿಕೆ ಇದೆ, ಆ ಕೆಲಸ ನಾನು ಮಾಡುತ್ತೇನೆ ಅಥವಾ ಮಾಡಬಲ್ಲೆ ಅಥವಾ ನಾನು ಮಾಡಲಿಕ್ಕೆ ನನಗೆ ಆಗಲ್ಲ ಎನ್ನುವಂಥದ್ದು. ಲ್ಯಾಕ್ ಆಫ್ ಕಂಟ್ರೋಲ್. 5ನೇದು, ಓವರ್ ಥಿಂಕಿಂಗ್ ಕ್ಯಾನ್ ಬಿ ಅಟೆಂಪ್ಟ್ ಟು ಗೇನ್ ಕಂಟ್ರೋಲ್ ಅನ್ಕಂಟ್ರೋಲೇಬಲ್ ಸಿಚುವೇಶನ್. ಓವರ್ ಥಿಂಕಿಂಗಿಂದ ಕ್ಯಾನ್ ಬಿ ಅಟೆಂಪ್ಟ್ ಟು ಗೇನ್ ಅನ್ಕಂಟ್ರೋಲೇಬಲ್ ಸಿಚುವೇಶನ್. ನನ್ನಿಂದ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಕಂಟ್ರೋಲ್ ಆಗಲ್ಲ, ಬಟ್ ನಾನು ಓವರ್ ಥಿಂಕಿಂಗ್ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಬಟ್ ನನ್ನ ಕೈಯಲ್ಲಿಲ್ಲ. ಆದರೂ ಸಹ ನಾನು ಕಂಟ್ರೋಲ್ ಮಾಡಲಿಕ್ಕೆ ನಾನು ಆ್ಯಂಗ್ಸೈಟಿ ಪಡ್ಕೊಂಡು ನಾನು ಆ ಸಿಚುವೇಶನನ್ನು ಹ್ಯಾಂಡಲ್ ಮಾಡಲಿಕ್ಕೆ ನೋಡ್ತೀನಿ. ಆಮೇಲೆ 6ನೇದು, ಪಾಸ್ಟ್ ಎಕ್ಸ್ಪೀರಿಯನ್ಸ್ ದ ರೀಪ್ಲೇ ಬೆಟರ್. ಅಂತಂದರೆ ಏನಾದರೂ ನನ್ನ ಲೈಫಲ್ಲಿ ಚೈಲ್ಡ್ಹುಡ್ಡಲ್ಲಿ ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದರ ರೀಪ್ಲೇ ಮಾಡಿ ನೋಡುವಂಥದ್ದು. ಇನ್ ಸಮ್ ಪೀಪಲ್ ದ ರೀಪ್ಲೇ ಬಟನ್ಸ್ ಅಪಿಯರ್ ಸ್ಟಕ್, ಕಾಸಿಂಗ್ ಪಾಸ್ಟ್ failures to play on loop, over analyzing situation to avoid similar failures in the future. In some people the replay button appears stuck, causing past failure to play on loop, over analyzing situation. ಹೌದಪ್ಪ, ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಬಟ್ ನಾನು ಸೋತು ಹೋಗಿದ್ದೀನಿ, ಇವಾಗ ನಾನು ಮತ್ತೆ ಟ್ರೈ ಮಾಡಿದರೆ ನಾನು ಸೋಲು ಹೋಗ್ತೀನಿ ಎನ್ನುವಂಥ ಭಯದಿಂದ ಕೂಡ ಜನ ಸಿಮಿಲಿಯರ್ ಫೇಲ್ಯೂರ್ ಇನ್ ಅ ಫ್ಯೂಚರ್ ಅಂತ ಹೇಳಿಬಿಟ್ಟು ಯಾವುದೇ ಒಂದು ಹೊಸ ಕಾರ್ಯ ಮಾಡಲಿಕ್ಕೆ ಅಂಜುತ್ತಾ ಇರೋದು. ಮ್ಯಾನೇಜಿಂಗ್ ಓವರ್ ಥಿಂಕಿಂಗ್, ಯಾವ ರೀತಿ ನಾವು ಮ್ಯಾನೇಜ್ ಮಾಡಬಹುದು. ಇಮಿಡಿಯೇಟ್ ಸ್ಟ್ರಾಟಜೀಸ್ ಟು ಬ್ರೇಕ್ ದ ಸೈಕಲ್, ಲಾಂಗ್ ಟರ್ಮ್ ಪ್ರಾಕ್ಟೀಸಸ್ ಟು ಪ್ರಿವೆಂಟ್ ಇಟ್. ಲಾಂಗ್ ಟರ್ಮ್ ಪ್ರಾಕ್ಟೀಸ್ ಮಾಡಿ ಇದನ್ನು ಪ್ರಿವೆಂಟ್ ಮಾಡಬಹುದು. ಇಮಿಡಿಯೇಟ್ ಸ್ಟ್ರಾಟಜೀಸ್ ಏನಿದ್ದಾವೆ, ಡಿಸ್ಟ್ರಾಕ್ಷನ್. 1ನೇದು ಡಿಸ್ಟ್ರಾಕ್ಷನ್, ಎಂಗೇಜ್ ಇನ್ ಆ್ಯಕ್ಟಿವಿಟೀಸ್ ದ್ಯಾಟ್ ಡಿಮ್ಯಾಂಡ್ ಯುವರ್ ಅಟೆನ್ಷನ್. It can be going for walk, talking to your friends, engaging in hobbies, etc. Check what works for you. ಏನು ವರ್ಕ್ ಆಗುತ್ತೆ ಡಿಸ್ಟ್ರಾಕ್ಷನ್.
ಇಮಿಡಿಯೇಟ್ ಸ್ಟ್ರಾಟಜಿ ಏನು ಮಾಡಿ ಅದರಿಂದ ಓವರ್ ಥಿಂಕಿಂದ ಹೊರಗಡೆ ಬರಬೇಕಾದ್ರೆ ನಾನು ವಾಕ್ ಹೋಗ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಮಟ್ಟಿಗೆ ನನ್ನ ಲೈಫ್ ನಾನು ರಿಲ್ಯಾಕ್ಸ್ ಇರ್ತೀನಿ, ಅಥವಾ ಟಾಕಿಂಗ್ ಟು ಎ ಫ್ರೆಂಡ್ ಕ್ಯಾನ್ ಬಿ ಡೈಲ್ಯೂಟ್ ಆಗುತ್ತೆ ಇಶ್ಯೂ, ಅಥವಾ ಹಾಬೀಸ್, ಎಂಗೇಜಿಂಗ್ ಇನ್ ಹಾಬೀಸ್, ಒಳ್ಳೆಯ ಒಂದು ಹಾಬೀಸ್ಗಳನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತಂದರೂ ಕೂಡ ಚೆಕ್ ವಾಟ್ ವರ್ಕ್ಸ್ ಫಾರ್ ಯು, ಯಾವುದು ವರ್ಕ್ ಆಗುತ್ತೆ ಅದನ್ನು ನೋಡಿ. ಬ್ರೀದಿಂಗ್ ಎಕ್ಸಸೈಸಸ್ 2ನೇ ಪಾಯಿಂಟು, ಓವರ್ ಥಿಂಕಿಂದ ಅವಾಯ್ಡ್ ಮಾಡಲಿಕ್ಕೆ ಬ್ರೀದಿಂಗ್ ಎಕ್ಸಸೈಸು. ಇನ್ಹೇಲ್ ಫಾರ್ 5 ಕೌಂಟ್ಸ್, ಹೋಲ್ಡ್ ಫಾರ್ 5, ಎಕ್ಸೆಲ್ ಫಾರ್ 5 ಕೌಂಟ್ಸ್. ಅಂದರೆ ಇನ್ಹೇಲ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮನ್ನು ನಾವು ಅವಾಯ್ಡ್ ಮಾಡಬಹುದು. ಜರ್ನಲಿಂಗ್ ಅಂತಂದರೆ ರೈಟ್ ಡೌನ್ ಯುವರ್ ಥಾಟ್, ಲಾಂಗ್ ಟರ್ಮ್ ಪ್ರಾಕ್ಟೀಸ್. ನಿಮ್ಮ ಥಾಟ್ಸ್ ಏನಿದೆ, ನಾನು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಪೇಪರ್ ಪೆನ್ ತೊಗೊಳ್ಳಿ, ಬರೀಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಮೈಂಡ್ಫುಲ್ನೆಸ್ ಮೆಡಿಟೇಷನ್, ಅಂದರೆ ಮೆಡಿಟೇಷನ್ ಒಂದು ಪ್ರೇಯರ್ ಮಾಡಿಕೊಂಡು, it helps in staying in the present moment, avoiding to dwell in the past or future. Cognitive behavior techniques, identify the challenges your overthinking pattern. ಏನಿದೆ ನಿಮ್ಮ ಓವರ್ ಥಿಂಕಿಂಗ್ ಮಾಡುವಂಥ ಪ್ಯಾಟರ್ನ್, ಆ ಒಂದು ನಿಮ್ಮ ಲೈಫಲ್ಲಿ ಏನು ಚಾಲೆಂಜ್ ಇದೆ ಅದನ್ನು ಐಡೆಂಟಿಫೈ ಮಾಡಿ. ಆಸ್ಕ್ ವಾಟ್ ಈಸ್ ದ ವರ್ಸ್ಟ್ ದ್ಯಾಟ್ ಕ್ಯಾನ್ ಹ್ಯಾಪನ್, ಈಸ್ ಮೈ ವರಿ ವ್ಯಾಲಿಡ್. ಇಷ್ಟೆಲ್ಲ ನಾನು ವರಿ ಮಾಡ್ತಾ ಇರೋದು ಇದು ವ್ಯಾಲಿಡ್ ಇದೆನಾ, ಅಥವಾ ನಾನು ಜಸ್ಟ್ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀನ, ಅದರ ಬಗ್ಗೆ ನೀವು ಚಿಂತೆ ಮಾಡಿ. ಇಟ್ ಈಸ್ ಲೈಕ್ ಫ್ಯಾಕ್ಟ್ ಚೆಕಿಂಗ್ ದ ಬ್ರೈನ್ ಫೀಡ್ಗೆ ಫ್ಯಾಕ್ಟ್ ಚೆಕಿಂಗ್ ಮಾಡೋದು ರೀತಿಯಲ್ಲಿ ಆಗಿರುತ್ತೆ ಸ್ನೇಹಿತರೆ. ಮೂರನೇ ಪಾಯಿಂಟ್ ಬಂದು ಡೆವಲಪ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಂತಂದರೆ ಯಾವುದೇ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ನಾನು ನನ್ನ ಫ್ರೆಂಡ್ಸ್ಗಳ ಮೇಲೆ ನಿರ್ಭರ ಆಗುವುದು, ಮತ್ತೊಬ್ಬರ ಅಪ್ಪಾಜಿ ಮೇಲೆ ನಿರ್ಭರ ಆಗುವುದು, ಅಥವಾ ನನ್ನ ಅಣ್ಣ ತಮ್ಮ ಯಾರೋ ಬಂದು, ನನ್ನ ಹೆಂಡತಿ ಬಂದು ನಾನು ಆ ಡಿಸಿಷನ್ ತೊಗೋತೀನಿ ಅಂತಂದರೆ ಒನ್ ಪಾಯಿಂಟ್ ಆಫ್ ಟೈಮ್ ಓಕೆ, ಸರ್ಟೆನ್ ಸಿನಾರಿಯೋವಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ನೀವು ಮಾಡಿಕೊಂಡು ಸಜೆಷನ್ ತೊಗೊಂಡು ಮಾಡೋದು ಒಳ್ಳೆಯದು. ಬಟ್ ಎವ್ರಿ ಟೈಮ್ ಡಿಪೆಂಡೆಂಟ್ ಟು ಅದರ್ಸ್ ಅದು ಒಳ್ಳೆಯದಲ್ಲ ಅನ್ನೋಂಥ ಮಾತನ್ನು ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಯೂಸ್ ಪ್ರೋಸ್ ಆ್ಯಂಡ್ ಕಾನ್ಸ್ ಲಿಸ್ಟ್ ಆರ್ ಅಥರ್ ಟೆಕ್ನಿಕ್ಸ್. ಪ್ರೋಸ್ ಆ್ಯಂಡ್ ಕಾನ್ಸ್, ನಾನಿದು ಮಾಡಿದರೆ ಏನೇನಾಗುತ್ತೆ ಒಂದು ಸೆಟ್ ಬರ್ಕೊಳ್ಳಿ, ಆಮೇಲೆ ಇದು ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಇದರಿಂದ ಲಾಭ ಏನು ನಷ್ಟ ಏನು ಬರ್ಕೊಂಡು ಅನಲೈಸ್ ಮಾಡಿಕೊಳ್ಳಿ. 4ನೇದು ಫಿಸಿಕಲ್ ಎಕ್ಸಸೈಸ್, ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಎ ನ್ಯಾಚುರಲ್ ಆ್ಯಂಟಿ ಓವರ್ ಥಿಂಕಿಂಗ್ ಏಜೆಂಟ್. ಫಿಸಿಕಲ್ ಎಕ್ಸಸೈಸ್ ಮಾಡೋದಕ್ಕಿಂತ ಅಂತಂದರೆ ಏನು ಜಿಮ್ಮಿಗೆ ಹೋಗಿ ಅಥವಾ ವಾಕಿಂಗ್, ಜಾಗಿಂಗ್, ಮತ್ತೊಂದು ಸೈಕ್ಲಿಂಗ್ ಎಲ್ಲ ಮಾಡಿಕೊಂಡು ಯು ಕ್ಯಾನ್ ಗೆಟ್ ರೀಡ್ ಫ್ರಮ್ ಓವರ್ ಥಿಂಕಿಂಗ್ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. 5ನೇ ಪಾಯಿಂಟು ಇನ್ಫಾರ್ಮೇಷನ್ ಓವರ್ಲೋಡ್. ಇಫ್ ಯು ಟೇಕ್ ಇನ್ ಟೂ ಮಚ್ ದ್ಯಾಟ್ ಈಸ್ ಬಾಂಡ್ ಟು ಕೀಪ್ ರಿಪ್ಲೈಯಿಂಗ್ ಇನ್ ಯುವರ್ ಮೈಂಡ್. ಎಲ್ಲವರು ನಾನೇ ಅರಿತುಕೊಳ್ಳಬೇಕು, ಟ್ವಿಟ್ಟರಲ್ಲಿ ಕೂಡ ನಾನೇ ಆ್ಯಕ್ಟಿವ್ ಆಗಿರಬೇಕು, ಎಲ್ಲ ಇನ್ಫಾರ್ಮೇಷನ್ ನಾನೇ ಪಡ್ಕೋಬೇಕು, ಫೇಸ್ಬುಕ್ಕಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನ್ ನಾನೇ ಪಡ್ಕೋಬೇಕು, ಅಥವಾ ವಾಟ್ಸಪ್ಪಲ್ಲಿರುವಂಥ ಇನ್ಫಾರ್ಮೇಷನ್ ಪಡೀಬೇಕು. ಒಂದು ನ್ಯೂಸ್ ಪೇಪರಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಮತ್ತೇನು ಡಿಟೇಲ್ ಇದೆ ಅದನ್ನು ನಾವು ಓವರ್ ಥಿಂಕಿಂಗ್ ಮಾಡುತ್ತಾ ಅದು ಪ್ರತಿಯೊಂದನ್ನು ನನ್ನ ಲೈಫಲ್ಲಿ ಅಳವಡಿಸಿಕೋಬೇಕು ಎನ್ನುವುದನ್ನು ಅವಾಯ್ಡ್ ಮಾಡಬೇಕು ಸ್ನೇಹಿತರೆ. ರೆಡ್ಯೂಸ್ ದ ಅಮೌಂಟ್ ಆಫ್ ಇನ್ಪುಟ್. ಸೋಷಿಯಲ್ ಎಂಗೇಜ್ಮೆಂಟ್ ಫ್ಯಾಮ್ಲಿ ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡೋದು, ಅಥವಾ ರಿಲೇಟಿವ್ಸ್ಗಳ ಜೊತೆಗೆ ಟಾಕಿಂಗ್ ಥಿಂಗ್ಸ್ ಔಟ್ ವಿತ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಕ್ಯಾನ್ ಪ್ರೊವೈಡ್ ಪರ್ಸ್ಪೆಕ್ಟಿವ್ ಆ್ಯಂಡ್ ವೆಲ್ ನೀಡೆಡ್ ಲಾಫ್ ಎಟ್ ಹೌ ಸೀರಿಯಸ್ ಆರ್ ವಿ ಟೇಕಿಂಗ್ ಅವರ್ ಓನ್ ಥಾಟ್ಸ್. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡುವುದು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡುವುದು, ಲೈಫಲ್ಲಿ ಏನು ನಡೀತಾ ಇದೆ ಎನ್ನುವುದರೊಂದೇ ಮಿಂಗಲ್ ಆಗುವುದರಿಂದ ಕೂಡ ನಾವು ಓವರ್ ಥಿಂಕಿಂಗನ್ನು ಅವಾಯ್ಡ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎಕ್ಸ್ಪರ್ಟ್ಸ್. ಆಮೇಲೆ 7ನೇ ಪಾಯಿಂಟ್ ಥೆರಪಿ ಮತ್ತು ಕೌನ್ಸ್ಲಿಂಗ್. ಓವರ್ ಥಿಂಕಿಂಗ್ ಕ್ಯಾನ್ ಬಿ ಡ್ಯೂ ಟು ಆಂಗ್ಸೈಟಿ ಆರ್ ಪಾಸ್ಟ್ ಟ್ರಾಮಾ ರಿಕ್ವೈರಿಂಗ್ ಪ್ರೊಫೆಷ್ನಲ್ ಹೆಲ್ಪ್. ವಾಟ್ ಈಸ್ ಅಪ್ಲಿಕೇಬಲ್ ಟು ಯು ಫ್ರಮ್ ದಿಸ್ ಲಾಂಗ್ ಪೋಸ್ಟ್ ಅಂತಂದರೆ, ಓವರ್ ಥಿಂಕಿಂಗ್ ಕ್ಯಾನ್ ಬಿ ಡ್ಯೂ ಟು ಆ್ಯಂಗ್ಸೈಟಿಯಿಂದ ಓವರ್ ಥಿಂಕಿಂಗ್ ಆಗಬಹುದು, ಅಥವಾ ನನಗೆ ಯಾರು ನೋಡೋರಿಲ್ಲ, ಕೇಳೋರಿಲ್ಲ, ನನ್ನ ಸ್ಥಿತಿಗೆ ಯಾರೂ ರೆಕಗ್ನೈಸ್ ಮಾಡಿಕೊಂಡು ನನ್ನನ್ನು ಹೆಲ್ಪ್ ಮಾಡೋರಿಲ್ಲ ಎನ್ನುವಂಥದ್ದನ್ನು ಓವರ್ ಥಿಂಕಿಂಗ್ ಮಾಡುವುದು, ಅಥವಾ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನಡೆಯಿರುವಂಥ ಏದೋ ಒಂದು ಕಹಿ ಘಟನೆಯನ್ನು ನೆನೆಸಿ ಈಗ ಕೂಡ ಆ ರೀತಿ ಆಗಬಹುದು, ನನ್ನ ಲೈಫ್ ರೂವಿನ್ ಆಗಬಹುದು ಎನ್ನುವಂಥದ್ದನ್ನು ಥಿಂಕ್ ಮಾಡೋದಕ್ಕಿಂತ
ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಳ್ಳೋದು ಒಳ್ಳೆಯದು. ಎಕ್ಸ್ಪರ್ಟ್ ಅಡ್ವೈಸ್ ಯಾರದು ಅಂತಂದರೆ ಪಕ್ಕದ ಮನೆಯದವರ ಎಕ್ಸ್ಪರ್ಟ್ಸ್ ಅಲ್ಲ ಸ್ನೇಹಿತರೆ. ಪ್ರೊಫೆಷ್ನಲ್ ಯಾರಿದ್ದಾರೆ, ಯಾರು ಸೈಕಾಲಜಿಕಲ್ ಡಾಕ್ಟರ್ ಯಾರಿದ್ದಾರೆ, ಸೈಕಾಲಜಿ ಓದಿದ್ದವರು, ಕ್ಲಿನಿಕಲ್ ಸೈಕಾಲಜಿ ಆಗಲಿ ಅಥವಾ ಸೈಕಾಲಜಿಸ್ಟ್ ಆಗಲಿ, ಅವರ ಒಂದು ಕೌನ್ಸ್ಲಿಂಗ್ ತಗೊಂಡು ಲೈಫನ್ನು ಚೇಂಜ್ ಮಾಡಿ ನಡೆಯೋದು ಅತಿ ಮುಖ್ಯವಾದಂಥದ್ದು ಸ್ನೇಹಿತರೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಓವರ್ ಥಿಂಕಿಂಗ್ ಕಿಲ್ಸ್ ಓವರ್ ಥಿಂಕಿಂಗ್ ಅಂತಂದರೆ ನಾವು ಏನೋ ಒಂದು ಥಿಂಕ್ ಮಾಡಲಿಕ್ಕೆ ಹೋಗಿ 10 ಯೋಚನೆಗಳನ್ನು ಮೈಂಡಲ್ಲಿ ಬರ್ತಾ ಇರ್ತವೆ. 24/7 ಮಲಗುವ ಮುಂಚೆ ಎದ್ದು ಕೂಡಲೇ ಥಿಂಕಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಲೈಫಲ್ಲಿ ಇದೇನಾ, ಇಷ್ಟೇನಾ, ಹೀಗೇನಾ, ಹಾಗೇನಾ ಅಂತ ಹೇಳಿಬಿಟ್ಟು. ಸೊ ಟ್ರೈ ಟು ಅವಾಯ್ಡ್ ಓವರ್ ಥಿಂಕಿಂಗ್. ಎಲ್ಲ ಇನ್ಪುಟ್ಸನ್ನು ನನ್ನ ಲೈಫಲ್ಲಿ ಬಳಸ್ಕೋಬೇಕು. ಬೀದರ್ದಲ್ಲಿ ಏನಾಗ್ತಾಯಿದೆ ಅಥವಾ ಕರ್ನಾಟಕದಲ್ಲಿ ಏನಾಗ್ತಾಯಿದೆ ಅಥವಾ ಇಡೀ ವಿಶ್ವದಲ್ಲಿ ಏನಾಗ್ತಾಯಿದೆ ಅನ್ನೋದಕ್ಕಿಂತ ನನಗೆ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ನನ್ನ ಲೈಫಲ್ಲಿ ಬಳಸ್ಕೋತೀನಿ. ಮಿಕ್ಕಿದೆಲ್ಲ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೂ ಲೈಕ್ ಆ್ಯಂಡ್ ಶೇರ್, ಕಾಮೆಂಟ್. ಈ ರೀತಿ ವಿಡಿಯೋ ಮಾಡಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಸೊ ದ್ಯಾಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಈಸಿ ಅನುಕೂಲ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.